ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ಏನೆಂದರೆ ಗೋಧಿ ಹಿಟ್ಟಿಂದ ಒಂದು ಸ್ವೀಟ್ ಮಾಡೋದನ್ನು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ತಟ್ಟೆಗೆ 1 ಸ್ಪೂನ್ ಅಥವಾ 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಿಮ್ಮ ಹತ್ರ ಟ್ರೇ ಇದ್ದರೆ ಟ್ರೇನೂ ಕೂಡ ಯೂಸ್ ಮಾಡ್ಕೋಬೋದು. ಟ್ರೇ ಇಲ್ಲ ಅಂದರೆ ತಟ್ಟೆಯಲ್ಲಿ ಕೂಡ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ತುಪ್ಪ ಹಾಕ್ಕೊಂಡು. ನಂತರ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನ ಒಂದು ಪ್ಯಾನ್ಗೆ ಹಾಕಿ ಲೋ ಫ್ಲೇಮಲ್ಲಿ ಲೈಟಾಗಿ ಹುರ್ಕೋಬೇಕು. ಗೋಧಿ ಹಿಟ್ಟು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ, ಹಾಗೆ ಸ್ವಲ್ಪ ಘಮ ಘಮ ಅನ್ನೋ ಥರ ಸ್ಮೆಲ್ ಬರೋ ಥರ ನೀಟಾಗಿ ಲೈಟಾಗಿ ಹುರ್ಕೊಳ್ಳಿ. ನಂತರ ಅದಕ್ಕೆ ಅದರಲ್ಲಿ ಇವಾಗ ನಾವು 1 ಬೌಲ್ ಗೋಧಿ ಹಿಟ್ಟು ತೊಗೊಂಡಿದ್ವಿ, ಅದರಲ್ಲಿ ಒಂದು 1/4 ಭಾಗ ಅಥವಾ ಒಂದು 1/4 ಭಾಗಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರೋಷ್ಟು ತುಪ್ಪನ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ತುಪ್ಪ ಅಥವಾ ಅರ್ಧ ಎಣ್ಣೆ ಅರ್ಧ ತುಪ್ಪ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಅರ್ಧ ಎಣ್ಣೆ ಅರ್ಧ ತುಪ್ಪನ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೋಡಿ ಕಲರು ಚೇಂಜ್ ಆಗುತ್ತೆ, ತುಪ್ಪನೂ ಕೂಡ ಹಿಟ್ಟಿಗೆ ನೀಟಾಗಿ ಬೆರೆಯುತ್ತೆ. ಅದರಿಂದ ಈ ಥರ ನೀಟಾಗಿ ಲೈಟಾಗಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದು ಪ್ಯಾನ್ಗೆ ನಾವು ಯಾವ ಅಳತೆಯಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ವೋ ಅದರಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಒಂದು 1/4 ಸ್ಪೂನು 2 ಸ್ಪೂನ್ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ಒಂದೆಳೆ ಪಾಕ ಬರೋ ಥರ ಸ್ವಲ್ಪ ಕಾಯಿಸ್ಕೊಳ್ಳಿ. ನೋಡಿ ಇವಾಗ ಒಂದೆಳೆ ಪಾಕ ಬಂದಿದೆ. ಅದನ್ನು ಪಕ್ಕಕ್ಕಿಟ್ಟು ನಾವು ಆವಾಗಲೇ ಹುರ್ಕೊಂಡಿರುವಂತಹ ಗೋಧಿ ಹಿಟ್ಟು ತುಪ್ಪನ ಎತ್ಕೊಂಡು ಮತ್ತೆ ಲೋ ಫ್ಲೇಮಲ್ಲೇ ಸ್ವಲ್ಪ ಬಾಡಿಸ್ಕೊತಾ ಇರಬೇಕು. ಅದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನ್ ಆಗುವಷ್ಟು ಹಾಲಿನ ಪುಡಿ ಅಂದರೆ ಮಿಲ್ಕ್ ಪೌಡರ್ನ ಹಾಕೋಬೇಕು. ಇದ್ದರೆ ಹಾಕೋಬೋದು, ಇಲ್ಲ ಅಂದರೆ ಏನು ತೊಂದರೆ ಇಲ್ಲ. ನಿಮ್ಮ ಮನೇಲಿ ಕೊಬ್ಬರಿ ಇದ್ದರೆ, ಒಣ ಕೊಬ್ಬರಿ ಇದ್ದರೆ ಅದನ್ನು ನೀಟಾಗಿ ರುಬ್ಕೊಂಡು ಅದಕ್ಕೆ ಹಾಕ್ಕೊಳ್ಳಿ. ಇವಾಗ ಅದಕ್ಕೆ ಒಂದೆಳೆ ಪಾಕ ಮಾಡ್ಕೊಂಡಿರುವಂಥ ಸಕ್ಕರೆ ನೀರನ್ನ ಅಲ್ಲಿಗೆ ಆ್ಯಡ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ಮಿಕ್ಸ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಬೇಡಿ. ಇವಾಗ ನೀಟಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಯಾವುದೇ ಗಂಟು ಕೂಡ ಆಗೋದಿಲ್ಲ. ಅದನ್ನು ಹಾಕಿದ್ಮೇಲೆ ನೀಟಾಗಿ ಈ ಥರ ಸ್ಮೂತಾಗಿ ಬರುತ್ತೆ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಟೇಸ್ಟ್ಗೋಸ್ಕರ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡ್ಕೋಬೇಡಿ. ಅದನ್ನು ನಂತರ ನಾವು ಯಾವ ತಟ್ಟೆಗೆ ತುಪ್ಪ ಹಾಕಿ ಇಟ್ಕೊಂಡಿದ್ವೋ ಆ ತಟ್ಟೆಗೆ ಹಾಕ್ಕೊಳ್ಳಿ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಕ್ಕೆ ನಿಮ್ಮ ಮನೇಲಿ ಯಾವುದಿರುತ್ತೋ ಆ ಥರದ ಡ್ರೈ ಫ್ರೂಟ್ಸ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು 1 ಅವರ್ ಇಟ್ಟು ಮಾಡ್ಕೋಬೇಕು. ಅದನ್ನು ತಟ್ಟೆಯಿಂದ ಆ ಥರ ಇದು ಮಾಡೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಅದರೊಳಗಡೆ ಸೇರುತ್ತೆ ಅನ್ನೋದಕ್ಕೋಸ್ಕರ ನಾನು ಥರ ಮಾಡ್ಕೊತಿದ್ದೀನಿ. ಇವಾಗ ನೋಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀಟಾಗಿ ನೀವು ಕಟ್ ಮಾಡ್ಕೋಬೋದು 1 ಅವರ್ ಇಟ್ಟು. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಮನೇಲಿ ಕೂಡ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್.